टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸುಮತಿ ಅವರು ಗೊತ್ತಿರಲಿ, ಮೊನ್ನೆ ಆದಂಥ ಪಹಲ್ಗಾಮ್ನ ಅಟ್ಯಾಕ್ನಲ್ಲಿ ನಾವು ಶಿವಮೊಗ್ಗದ ಮಂಜುನಾಥ್ ರಾವ್ ಅವರನ್ನ ಕಳ್ಕೊಂಡ್ವಲ್ಲ, ಅವರ ತಾಯಿ ಸುಮತಿ ಅವರೇ. ಬಹುಶಃ ಈ ವಿಚಾರ ನಿಮಗೆ ತಿಳಿದಿರ್ಬೋದಮ್ಮ. ಇವತ್ತು ತಡರಾತ್ರಿಯ ಸಂದರ್ಭದಲ್ಲಿ ಆಗಿರುವಂತಹ ಅಟ್ಯಾಕ್ನಲ್ಲಿ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಧ್ವಂಸ ಮಾಡುವ ಪ್ರಯತ್ನ ಆಗಿದೆ. ಮೊನ್ನೆ ನಿಮ್ಮ ಮಗ ಕೂಡ ಸೇರಿದ ಹಾಗೆ 26 ಮಂದಿಯ ನರಮೇಧ ನಡೀತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗಿನ ಸೇಡು ತೀರಿಸಿಕೊಳ್ಳುವಂತ ಒಂದು ಭಾಗ ಇವತ್ತಿಂದ ಶುರು ಆಗ್ತಾ ಇದೆ. ಏನ್ ಹೇಳ್ತೀರಮ್ಮ, ನಿಮ್ಮ ಫಸ್ಟ್ ರಿಯಾಕ್ಷನ್? ಸರಿಯಾದ ನಿರ್ಧಾರ ತಗೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ ಅಷ್ಟೇ. ಒಂದು ಕುಟುಂಬದ ಯಜಮಾನ ಹೇಗೆ ನಿರ್ಧಾರ ಆಪತ್ತು ಬಂದಾಗ ಹೇಗೆ ಕಾರ್ಯನಿರ್ವಹಿಸ್ತಾನೆ, ಅದನ್ನು ಆ ಥರ ಮೋದಿಯವರು ನಡ್ಕೋತಾ ಇದ್ದಾರೆ ನನಗೆ ಅನ್ನಿಸ್ತಾ ಇದೆ. ಅವರಿಗೆ ಅರಿವಿದೆಯಲ್ಲ, ಹೇಗೂ ಅರಿವೇ ಇದೆ, ಎಲ್ಲರಿಗೂ ಅರಿವಾಗಿದೆ ಈಗ ಪರಿಸ್ಥಿತಿ ಹೇಗಿದೆ ಅಂಥೇಳಿ. ಅವ್ರು ನಡ್ಕೊಂಡಿದ್ದ ಹಾಗೆ ನಾವು ನಮ್ಮ ದುಃಖನ ಅದರಲ್ಲಿ ಬರ್ಸ್ಕೋತಾ ಇದ್ದೀವಿ. ಅಮ್ಮ, ಇನ್ನೊಂದು ಸಂಗತಿ ಅಂತ ಅಂದರೆ, ಈಗ ಏನೇ ಆದರೂ ನಾವು ಮಂಜುನಾಥ್ ಅವರ ಜೀವವನ್ನು ಮತ್ತೆ ಪಡೆಯೋದಕ್ಕಾಗಲ್ಲ. ಆದರೆ ಅಂತಹ ಸಾವಿಗೆ ಒಂದು ನ್ಯಾಯ ಕೊಡಿಸ್ಬೇಕಾದಂಥದ್ದು ಅನಿವಾರ್ಯತೆ ಇದೆ. ಸೊ ಈಗ ನಮ್ಮ ಸೇನೆ ತೆಗೆದುಕೊಂಡಿರುವಂತಹ ಈ ಪ್ರತೀಕಾರದ ಹೆಜ್ಜೆ ಇದೆಯಲ್ಲ, ನಿಮಗೆ ಸಮಾಧಾನ ತರಿಸಿದ್ಯಾ? ಸಮಾಧಾನ ಅಂದರೆ ನಮ್ಮ ಮಗ ವಾಪಸ್ ಬರೋದಿಲ್ಲ. ಯಾಗೂ ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರ್ದು, ನಿರಾಯುಧರ ಮೇಲೆ ಈ ಥರ ಅಟ್ಯಾಕ್ ಆಗಬಾರ್ದು. ಯಾವಾಗಲೂ ಅವರು ಸೈನ್ಯದವ್ರ ಮೇಲೆ ಅಟ್ಯಾಕ್ ಮಾಡಿಕೊಳ್ಳಿ. ಇವಾಗ ಆ ಥರ ಪುಂಡಾಟಿಕೆನ ಇಲ್ಲಿ ನಡೆಸೋಕ್ಕೆ ಬಿಡಬಾರ್ದು ಅಂತ ನನಗೆ ಅನಿಸುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಬಹಳ ಮಂದಿ ಇನ್ನೂ 12 ದಿವಸ ಆಯಿತು, 14 ದಿವಸ ಆಯಿತು, ಇನ್ಯಾವಾಗ ಇವರು ಪ್ರತೀಕಾರ ತೀರಿಸ್ಕೊಳ್ಳೋದು? ಅಕಸ್ಮಾತ್ ಅಟ್ಲೀಸ್ಟ್ ಹೊಡೆದು ಹೋದಂಥವ್ರು ಅವ್ರನ್ನಾದ್ರೂ ಹುಡುಕ್ಬೇಕಲ್ಲ, ಅದೂ ಆಗಿಲ್ವಲ್ಲ ಅನ್ನುವಂಥ ಅಸಮಾಧಾನ ಇತ್ತು. ನಿಮ್ಮಲ್ಲೂ ಆ ರೀತಿಯಾದಂಥ ಬೇಸರ, ಅಸಮಾಧಾನ ಏನಾದರೂ ಇತ್ತಾಮ? ಇಲ್ಲ ಇಲ್ಲ, ಆ ಥರ ಖಂಡಿತ ಇರಲಿಲ್ಲ. ನಿಶ್ಚಯ ನನಗೆ ಇದ್ದೇ ಇತ್ತು, ನಂಬಿಕೆ ಇದ್ದೇ ಇತ್ತು. ನಂಬಿಕೆ ಕಳ್ಕೊಳ್ಳೋರೆಲ್ಲ ನಾವು. ಸಮಾಧಾನ, ನಾವು ಯಾವಾಗಲೂ ಸಮಾಧಾನದಿಂದ ಇರೋರು. ಏನೋ ಹಾಗೆ ಆಗುತ್ತೆ, ಏನೋ ಹಾಗೆ ಆಗುತ್ತೆ, ಒಂದು ನೆಮ್ಮದಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಕಾಶ್ಮೀರಕ್ಕೆ ಹೋಗಬೇಕು, ಅಲ್ಲಿನ ಪ್ರಕೃತಿ ಸೌಂದರ್ಯದ ಜೊತೆಗೆ ಒಂದು ಕುಟುಂಬ ಸಮೇತವಾಗಿ ಕಾಲ ಕಳಿಬೇಕು, ಇದು ಬಹಳಷ್ಟು ಭಾರತೀಯರ ಆಸೆ ಅಮ್ಮ. ಬಹುಶಃ ಮಂಜುನಾಥ್ ಅವರದ್ದು ಕೂಡ ಅದೇ ಆಸೆ ಆಗಿತ್ತು, ಅವತ್ತು ಕೂಡ ನೀವು ಹೇಳ್ಕೊಂಡಿದ್ರಿ. ಬಟ್ ಇನ್ನೂ ಎಷ್ಟು ವರ್ಷ ಹೀಗೆ ಹೋಗೋದು, ಅಲ್ಲಿ ಯಾವಾಗಲೂ ಒಂದ್ಸಲ ಬಂದು ಅಟ್ಯಾಕ್ ಮಾಡೋದು, ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಎಲ್ಲಿ? ಈ ಪ್ರಶ್ನೆಯನ್ನ ಭಾರತೀಯರು ಕೇಳ್ತಾ ಇರುವಂಥ ಸಂದರ್ಭ. ನಿಮ್ಮಲ್ಲೂ ಈ ಪ್ರಶ್ನೆ ಏನಾದರೂ ಇದೆಯಾ ಅಮ್ಮ? ಇದ್ದೇ ಇತ್ತು. ಆರಾಮಾಗಿ ನಾವು ಈಗ ಇಲ್ಲೆಲ್ಲ ಆಚೆ ಮನೆಯಲ್ಲೆಲ್ಲ ಆಚೆ ನೋಡ್ತಾ ಇದ್ದೀವಿ. ಎಲ್ಲರೂ ಹೊರದೇಶಕ್ಕೆ ಸಹ ಎಷ್ಟು ನರ್ಮನೆ ಥರ ಹೋಗಿ ಬರ್ತಾರೆ. ನಮ್ಮ ದೇಶದಲ್ಲೇ ನಮ್ಗೆ ಓಡಾಡೋಕ್ಕಾಗ್ತಾ ಇಲ್ವಲ್ಲ, ಅಯ್ಯೋ ಎಂಥ ಗತಿ ಬಂತು ಅಂತ ನನಗೆ ಅನ್ನಿಸ್ತಾನೆ ಇತ್ತು ಯಾವಾಗಲೂ. ಅದು ಇದಾದ್ಮೇಲಂತೂ ಸೇಫ್ ಅಲ್ಲ ಅಂತ ಅನ್ನಿಸೋಕೆ ಶುರುವಾಗ್ಬಿಡ್ತು. ಅಮ್ಮ, ಪ್ರಮುಖವಾಗಿ ನೋಡೋದಾದ್ರೆ ಅಂದರೆ ಹೆತ್ತೊಡಲು ಅಷ್ಟು ವರ್ಷಗಳ ಕಾಲ ಕಣ್ಣಲ್ಲಿ ಕಣ್ಣಿಟ್ಟು ಪ್ರತಿಯೊಂದನ್ನು ನೋಡ್ಕೊಂಡು ಬೆಳೆಸ್ಕೊಂಡು ಬಂದದ ಮಗ ಎಲ್ಲೋ ಒಂದು ಪ್ರಕೃತಿ ಸೌಂದರ್ಯ ಸವಿಯಕ್ಕೆ ಹೋಗಿ, ಅದು ಬೇರೆ ದೇಶಕ್ಕಲ್ಲ, ನಮ್ಮ ದೇಶದಲ್ಲಿ ಒಂದು ಭಾಗಕ್ಕೆ ಹೋಗಿ ಬಂದರೆ ಈ ಥರ ಆಗೋಯ್ತು ಅಂತಂದರೆ ನಿಮ್ಮ ಕಿಚ್ಚು ಎಷ್ಟರ ಮಟ್ಟಿಗಿರ್ಬೋದು? ಬಹುಶಃ ಆ ಒಂದು ಶಾಪ, ಆ ಒಂದು ಕಣ್ಣೀರ ಪ್ರತೀಕಾರ ಅನಿಸುತ್ತೆ ಇದು. ಅನಿಸುತ್ತೆ, ಅಯ್ಯೋ ಮಗ ಬರಲ್ವಲ್ಲ ಇನ್ನು ಅಂತ ನಂಬಕ್ಕೆ ಆಗ್ತಾ ಇಲ್ಲ. ಈ ನಂಬೋ ಸ್ಥಿತಿ, ಹೆಣ ನೋಡಿದ್ರು ನಮ್ಮನ್ನು ನಂಬಕ್ಕೆ ಆಗಲಿಲ್ಲ. ಬರ್ತಾನೆ ಎಲ್ಲೋ ಹೋಗಿದ್ದಾನೆ, ಬರ್ತಾನೆ ಅಂದ್ಕೊಳ್ತಾ ಇದ್ದೀವಿ. ಅದೆಷ್ಟು ನಿದ್ದೆನ ನೀವು ಕಳೆತಿದ್ದೀರೋ ಗೊತ್ತಿಲ್ಲ ಅಮ್ಮ. ಯಾಕಂದರೆ ರಾತ್ರಿ ನಿದ್ದೆ ಬರೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಈ ಒಂದು ಸಂದರ್ಭ ಅಂತಂದರೆ. ಬಹುಶಃ ಆಗಲೇ ಒಂದು 15-16 ದಿನ ಆಗೋಯ್ತು. ಒಂದು ಕಡೆ ಸೊಸೆ ಮುಖದಲ್ಲಿ ನಗು ಇರೋದಿಲ್ಲ, ಮೊಮ್ಮಗನ ಮುಖನ ನೋಡಿ ಮಗನ ನೋಡ್ಬೇಕನ್ನುವಂತಹ ಪರಿಸ್ಥಿತಿ. ಆಮೇಲೆ ನಮ್ಮದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಬೇಕು, ನಮ್ಮ ಮಾರ್ಗದರ್ಶಕರು ಇರ್ತಾರೆ, ಅವರಂತೆ ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಜವಾಬ್ದಾರಿ ನಮ್ಮ ಮೇಲೆ ಇತ್ತು, ಅದನ್ನೆಲ್ಲ ಸರಿಯಾಗಿ ನಿಭಾಯಿಸಿದ್ದೀವಿ ಅಂತ ಒಂದು ಸಮಾಧಾನ ಇದೆ. ಅಂದರೆ ಮಂಜುನಾಥ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ, ಯಾಕಂದರೆ ಕುಟುಂಬಸ್ಥರ ಮುಂದೆಯೇ, ಅದರಲ್ಲೂ ಪತ್ನಿ ಕಣ್ಣೆದುರಲ್ಲೇ ಅವರು ತೀರ್ಕೊಳ್ತಾರೆ ಅಂತಂದರೆ ಆ ಜೀವ ಅದೆಷ್ಟು ನೊಂದಿರಬೇಡ ಅಂತ ಅನಿಸುತ್ತಲ್ವ ಮೇಡಮ್? ಜೊತೆಗೆ 16 ದಿನಗಳ ಕಾರ್ಯಾಚರಣೆ ಅಂದರೆ ಮನೆಯಲ್ಲಿ ಒಂದು ಕಾರ್ಯಗಳನ್ನೆಲ್ಲ ಏನು ಪೂರೈಸ್ತೀರಿ, ಅಷ್ಟರೊಳಗೆ ಇಲ್ಲೊಂದು ಪ್ರತೀಕಾರ ತೀರ್ಕೊಂಡಿದೆ. ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಗಬಹುದು ಅಂತ ಭಾವಿಸ್ತೀರಾ?
ಸಿಗ್ಬೋದು ಅಂತ ನಂಬಿಕೆ ಇದೆ, ಮೋದಿಯವ್ರ ಮೇಲೆ ನಂಬಿಕೆ ಇದೆ. ಅಂದ್ಕೊಂಡಿದ್ರ ಮೇಡಮ್? ಯಾಕಂದ್ರೆ ಪ್ರಧಾನಿ ಮೋದಿ ಕೂಡ ಹೇಳಿದ್ರು, ಒಂದು ಭರವಸೆಯನ್ನ ಕೊಟ್ಟಿದ್ರು, ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋ ಚಾನ್ಸೇ ಇಲ್ಲ, ಅವ್ರನ್ನ ಅಡಗಿಸ್ತೀವಿ, ರಕ್ತ ಪಿಪಾಸುಗಳನ್ನ ಎದೆ ಸೀಳಿ ಕೊಂದು ಹಾಕ್ತೀವಿ ಅಂತ ಹೇಳಿದ್ರು. ಅಂದ್ಕೊಂಡಿದ್ವಿ ಏನೋ ಆಗಬಹುದೇನೋ ಅಂತ ಅಂದ್ಕೊಂಡಿದ್ವಿ. ನಿಮ್ಮ ಸೊಸೆ ಕೂಡ ಹೇಳ್ತಿದ್ರು, ಬಹುಶಃ ಆ ಸಂದರ್ಭದಲ್ಲಿ ಸೇನೆ ಇದ್ದಿದ್ರೆ ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತಿದ್ರು, ಆದರೆ ಲ್ಯಾಂಡ್ ಸ್ಲೈಡ್ ಆಗಿದ್ರಿಂದ ಬೇರೆ ಕಡೆ ಶಿಫ್ಟ್ ಮಾಡಿದ್ರಿಂದ ಸೇನೆ ಅಲ್ಲಿ ಇರಲಿಲ್ಲ. ಇವತ್ತು ಸೇನೆ ಒಂದು ತಕ್ಕ ಪ್ರತ್ಯುತ್ತರವನ್ನು ತೀರಿಸಿಕೊಂಡಿದೆ, ಶಪಥ ಮಾಡಿದ್ರು ಅವತ್ತೇನೆ. ಸೇನೆಗೆ ಏನು ಹೇಳೋಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ನಮ್ಮ ಸೇನೆ ಇದುವರೆಗೂ ಎಲ್ಲೂ ಫೇಲ್ಯೂರ್ ಆಗಿಲ್ಲ. ನಾನು ಇತಿಹಾಸದಲ್ಲಿ ನೋಡ್ಕೊಂಡು ಬಂದಿದ್ದೀನಿ, ಓದ್ಕೊಂಡು ಬಂದಿದ್ದೀನಿ. ಹಾಗೆ ಜಯ ಸಿಗುತ್ತೆ ಅವರಿಗೆ. ಅವ್ರು ಚೆನ್ನಾಗಿರಲಿ, ಕಟ್ಮುಟ್ಟಾಗಿ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿರಲಿ. ನಾವು ದಿನ ದೇವ್ರ ಹತ್ರ ಪ್ರೇಯರ್ ಮಾಡ್ತೀವಿ ಅವ್ರು ಚೆನ್ನಾಗಿರಲಿ ಅಂತ. ಮೇಡಮ್, ಇನ್ನೊಂದು ವಿಚಾರ ಅಂತ ಅಂದರೆ ಅಮ್ಮ, ಪ್ರತಿದಿನ ಕೂಡ ನೀವು ಹೇಗೆ ನಿರೀಕ್ಷೆಯಲ್ಲಿದ್ರಿ ಅಂತೇಳಿ, ಈಗ ಹೆಚ್ಚು ಕಡಿಮೆ 13-14 ದಿವಸ ಆಯಿತು ಘಟನೆ ಆಗಿ. ಪ್ರತಿದಿನ ಬೆಳಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಬಹುಶಃ ಇಂಥದ್ದೊಂದು ಸುದ್ದಿಯ ನಿರೀಕ್ಷೆಯಲ್ಲಿ ನೀವಿದ್ರ, ಇವತ್ತಾಗುತ್ತಾ, ನಾಳೆ ಆಗುತ್ತಾ, ಈ ರೀತಿಯಾದಂಥ ನಿರೀಕ್ಷೆ ನಿಮ್ಮಲ್ಲಿ ಹೇಗಿತ್ತು ಅಂತ? ಅಂದರೆ ಪುಂಡಾಟಿಕೆ ಮಾಡೋರು, ನಮ್ಮಲ್ಲಿ ದಬ್ಬಾಳಿಕೆ ಮಾಡೋರು, ಸುಮ್ಮನೆ ಅನಾಯಾಸವಾಗಿ ಹೊಡೆದಾಕೋರನ್ನ ಬಿಡಬಾರ್ದು. ಅವ್ರಿಗೇನಾದರೂ ಒಂದು ತೀರ್ಮಾನ ತಗೋಬೇಕು ಅಂತಿತ್ತೆ ಹೊರತು ಸಾಮಾನ್ಯ ಜನರಿಗೆ ಏನೂ ಆಗಬಾರ್ದು. ಅವರು ನಮ್ಮ ಹಾಗೆ ಆರಾಮಾಗಿ ಓಡಾಡಿಕೊಂಡು ಚೆನ್ನಾಗಿರ್ಬೇಕು ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಮೇಡಮ್, ಜೊತೆಗೆ ಈ ಗೊಡ್ಡು ಬೆದರಿಕೆಗಳನ್ನ ಹಾಕಿ ಬರ್ತಾ ಇದ್ರು 10-15 ದಿವಸದಿಂದ ಏನು ನೋಡ್ತಾ ಇದೀವಿ. ಇವತ್ತು ಮಾಕ್ ಡ್ರಿಲ್ ಕೂಡ ನಾವೆಲ್ಲ ಸಿದ್ಧವಾಗಿದ್ವಿ, ಯಾವ ಕ್ಷಣದಲ್ಲಿ ಏನಾಗ್ಬಿಡುತ್ತೋ ಆ ಸಂದರ್ಭ ಬಂದಾಗ ನಾವು ಹೇಗೆ ಪ್ರಿಪೇರ್ ಆಗಿರಬೇಕು ಅಂತ ಇಡೀ ದೇಶ ತಯಾರಿಯಾಗಿತ್ತು. ಈ ಸಂದರ್ಭದಲ್ಲಿ ಒಂದು ಅಟ್ಯಾಕ್, ಏನು ಹೇಳ್ತೀರಿ? ಸರಿಯಾದ ಕ್ರಮ ತಗೊಂಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸೊಸೆ ಮೊಮ್ಮಗ ಅವರು ನಿಮ್ ಜೊತೆನೆ ಇಲ್ಲೇ ಇದ್ದಾರ ಅಮ್ಮ? ಈ ವಿಚಾರ ಗೊತ್ತಾದ ನಂತರದಲ್ಲಿ ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂತೇಳಿ ಅವರಿಗೆ ಗೊತ್ತಾದಾಗ? ಎಲ್ಲ ನಾವು ಒಟ್ಟಿಗೆ ಇದ್ದೀವಿ. ಬಹುಶಃ ತುಂಬಾ ಜನ ಹೇಳ್ತಿರ್ತಾರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿರ್ತಾರೆ. ಬಹುಶಃ ಇದು ನಿಮ್ಮ ಜೀವನದಲ್ಲಿ ಇವತ್ತು ಒಂದು ಗುಡ್ ಮಾರ್ನಿಂಗ್ ಅಂತ ಹೇಳಬಹುದಾ? ಕೊಂಚ ಸಮಾಧಾನ ತರಿಸಿದೆ. ನಿಜ, ಪುತ್ರ ಕಳ್ಕೊಂಡ ಮೇಲೆ ಅದು ಪುತ್ರ ಶೋಕ ಅನ್ನೋದು ನಿರಂತರ, ಯಾವುದೇ ಕಾರಣಕ್ಕೂ ಕೂಡ ಅದನ್ನು ವಾಪಸ್ ತರೋದಕ್ಕೆ ಸಾಧ್ಯ ಇಲ್ಲ. ಮೊಮ್ಮಗನ ಮುಖ ನೋಡಿಕೊಂಡು ನೀವು ನಿಮ್ಮ ಪುತ್ರನನ್ನು ಕಾಣಬೇಕು. ಇವತ್ತು ಗುಡ್ ಮಾರ್ನಿಂಗ್ ಅಂತ ಹೇಳ್ಬೋದಾ? ನೋಡೋಣ. ಆದ್ರೂ ನಮ್ಗೆ ಸಮಾಧಾನ ಇಲ್ಲ, ನೋಡೋಣ, ಇನ್ನು ಮುಂದೆ ಕಾದ್ ನೋಡೋಣ. ಸುಮತಿ, ಒಂದ್ 2 ನಿಮಿಷ ನಮ್ ಜೊತೆಗೆ ಸಂಪರ್ಕದಲ್ಲಿರಿ ಅಮ್ಮ. ನಿಮ್ ಜೊತೆಗೆ ಇನ್ನೊಂದಷ್ಟು ವಿಚಾರ ಮಾತನಾಡ್ಬೇಕಿದೆ. ಯಾಕಂತ ಅಂದ್ರೆ ನೀವು ಆ ನೋವನ್ನ ನೇರವಾಗಿ ತಿಂದಿರುವಂತವ್ರು. ಹಾಗಾಗಿ ನಿಮಗೆ ಈ ಕಾರ್ಯಾಚರಣೆ ವಿಚಾರ, ಮುಂದೆ ನೀವಿಟ್ಟಿರುವಂತ ನಿರೀಕ್ಷೆ ಬಹಳ ಅತಿ ಮುಖ್ಯ ಆಗ್ತಾ ಹೋಗುತ್ತೆ. ಯಾಕಂತಾದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ಆಮೇಲೆ ಈ ರೀತಿಯಂತ ಕಾರ್ಯಾಚರಣೆ ಸಮಾಧಾನ ತಂದಿದ್ಯಾ, ಇದೆಲ್ಲ ಪ್ರಶ್ನೆ ಮಾಡೋದಕ್ಕೆ, ಉತ್ತರ ಪಡ್ಕೊಳ್ಳೋಕೆ ನೀವು ಅರ್ಹರು. ಆ ಕಾರಣಕ್ಕಾಗಿ